ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈಗ ನಮ್ಮನೆ ಹತ್ತಿರದಲ್ಲೇ ಇರುವಂತಹ ಜಡಕನ ಮನೆಗೆ ಬಂದಿದ್ವಿ. ಇದು ನಮ್ಮನೆ ಕಂಪೌಂಡ್ನಲ್ಲೇ ಇರುವಂಥದ್ದು. ಮೊದಲೇ ತೋಟದಲ್ಲಿತ್ತು, ಈಗ ಸದ್ಯ ಇಲ್ಲಿ ಮಾಡಿದ್ದಾರೆ. ಇದು ಜಡಕನ ಮನೆ ಮತ್ತು ನಾಗರ ಮನೆ, ಬೂತ್ ಮನೆ 3 ಇದೆ. ಇದು ನಮ್ಮ ಜಡಕನ ಮನೆ. ದಿನ ಒರೆಸ್ತಾರಲ್ಲ, ಕ್ಲೀನ್ ಅದಲ್ಲ. ದೇವರೇ ಜಟಕರಾಯ ಕಾಪಾಡು. ब्रह्ममुरारिसुरार्चितलिङ्गं निर्मलभाषितशोभितलिङ्गं जलजदुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गं सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं पणिपतिवेष्टितशोभितलिङ्गं दक्षसुयज्ञविनाशकलिङ्गं तत्प्रणमामि सदा शिवलिङ्गं. ನಾನು ನಮ್ಮ ದೊಡ್ಡ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಸೀದಾ ಲೈಬ್ರರಿಗೆ ಬಂದೆ. ಅಲ್ಲಿ ಈ ಒರ್ಲೆ ಹೊತ್ತ ಮಣ್ಣು ಇರ್ತದಲ್ಲ, ಅದರಿಂದ ಈಶ್ವರಲಿಂಗ ಮಾಡಿ ಅದಕ್ಕೆ ಪೂಜೆ ಮಾಡಿ ನಂತರ ಕೆರೆಗೆ ಬಿಡಿದ್ರು. ವರ್ಷಕ್ಕೂ ಹೀಗೆ ಮಾಡೋದು ನಾವು. ಈಗ ಯಾವ ದೇವಸ್ಥಾನಕ್ಕೆ ಹೋದರೂ ತುಂಬಾ ರಶ್ ಇರ್ತದೆ. ಹೋದರೆ ಬೆಳಿಗ್ಗೆನೇ ಹೋಗಬೇಕು, ಇಲ್ಲಾಂದರೆ ಸಂಜೆ ಹೋಗಬೇಕು. ಆವಾಗಲೂ ಸ್ವಲ್ಪ ಕಡಿಮೆ ಆಗಿರ್ತದೆ ರಶ್ಶು. ನಾವು ಈಗ ಲೈಬ್ರರಿಯಿಂದ ಸೀದಾ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಊರ ಹತ್ತಿರದಲ್ಲೇ ಇರುವಂತಹ ದೇವಸ್ಥಾನಕ್ಕೆ. ಇವತ್ತೇ ಶಿವರಾತ್ರಿ ಆಗಿರೋದ್ರಿಂದ ಯಾರೂ ಹೆಚ್ಚು ಜನ ಬಂದಿರಲಿಲ್ಲ ಲೈಬ್ರರಿಗೆ. ನಾನು ಓದ್ಕೊಳ್ಳುವ ಅಂತ ಪುಸ್ತಕನ ಮನೆಯಿಂದನೇ ತಗೊಬಂದು ಓದ್ತಾ ಇದ್ದೆ. ಕೆಲವೊಂದು ಸಲ ಯಾರೂ ಇಲ್ಲಾದರೂ ಕೂಡ ಓದಲಿಕ್ಕೆ ಮನಸ್ಸು ಬರೋದಿಲ್ಲ ಅಲ್ವಾ. ನಾನು 4-5 ತಾಸು ಓದಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ಆದರೆ ಕರೆಕ್ಟಾಗಿ 1 ತಾಸು ಓದಲಿಕ್ಕೆ ಆಗಲಿಲ್ಲ. ಈ ಓದೋದು ಅಂದರೆ ಹಾಗೇನೋ, ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲ ಓದೋದು ಅದೇ ಅಂತ ಅನಿಸ್ತಿರ್ತದೆ. ಅದೇ ಓದ್ತಾ ಇರಬೇಕಾದ್ರೆ ಎಲ್ಲ ಕೆಲಸದ್ದೇ ನೆನಪು. ಆ ಕೆಲಸ ಅದೇ ಮಾಡೋದು, ಈ ಕೆಲಸ ಅದೇ ನೆನಪು. ನಿಮಗೂ ಕೂಡ ಹೀಗೆ ಆಗ್ತಿದೆಯಾ? ಈಗ ಆದರೆ ಕಮೆಂಟ್ ಮಾಡಿ. ನಂತರ ನಮ್ಮನೆ ಮಕ್ಕಳು ಬಂದರು, ಅವ್ರ ಜೊತೆ ಸ್ವಲ್ಪ ಮಾತಾಡಿ ಅವರು ಲೈಬ್ರರಿಲಿರೋ ಪುಸ್ತಕ ಓದಿದ್ರು. ನಾನು ನನ್ನ ಸ್ಟಡಿಯನ್ನು ಕಂಟಿನ್ಯೂ ಮಾಡಿದೆ. ಇದು ಹೊಸಳ್ಳಿ ದೇವಸ್ಥಾನ. सुशोभितलिङ्गं सञ्चितपापविनाशकलिङ्गं तत्प्रणमामि सदा शिवलिङ्गं देवगणार्चितसेवितलिङ्गं भावै भक्तिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलौ परिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशकलिङ्गं तत्प्रणमामि सदा शिवलिङ्गम् शिवलिङ्गम्
ಪಾನಕ ಇದು ಅದೇ ಇದೆಯಾ ಎಲ್ಲದ್ದು ಎಳ್ಳನ್ ಪಾನಕ ಎಲ್ಲದ್ದು ಬೇಡ ಕುಡಿಯತ್ತೆ ಸದಿ ಕುಡಿ ತಂಪಾಗ್ತಿದ್ದು ಅದಲ್ಲ ಅಂದದು ಹಾಂ ಈ ಸೈಡ್ ಕೊಡ್ತೇನೆ ತಂಪದು ಹಾಂ ಆಯ್ತು ಹಾಂ ಇಬ್ಬರು ಸೇಮ್ ಹಂಗೆ ಹಾಕೊಂಡಿರೋದೆ ಆಯ್ತು ಯಾವ ಸೀರೆ ಅದು ನಾಳೆ ಥಂಡಿ ಆಗೋ ಕಡಿಲ್ಲ ಪಾನಕ ಕೊಡೋದು ಹೌದವ ಬೇಕಾದ್ರೆ ಕುಡಿ ನಾನು ಎಲ್ಲರೂ ಬಿಡ್ತಾ ಇದ್ದಿಲ್ಲ ಸಾದಿಕ್ಕ ಅನನ್ಯ ತಲೆ ಮೇಲೆ ಹಾಕ್ ತಲೆ ಮೇಲೆ ಹಾಕು ಮರ ನೋಡಿ ಹೆಂಗದೆ ಹಾಂ ಆ ರಿಕ್ಷಾ ನಮ್ದು ಈ ರಿಕ್ಷಾ ಅಕ್ಕ ಅಶ್ವತ್ ಹಾಂ ಅಶ್ವತ್ ಮರನ ಅದು ಹ್ಞೂ ಅಶ್ವತ್ಥ ಮರ ಹಾಂ ಹ್ಞೂ ನಾವು ಇವತ್ತು ಹೊಸಳ್ಳಿ ದೇವಸ್ಥಾನಕ್ಕೆ ಹೋಗಿದ್ದೇವೆ ಇಲ್ಲಿ ನೋಡು ಜಾಗ ಇಟ್ಕೊಂಡು ಕುಂತಾಗ್ಬೇಕು ನೋಡು ರಾಗಿನ ಬರ್ತದೆ ಸೂಪರ್ ಇದೆ ರಾಗಿ ಅಲ್ಲಿ ಮೇಲೆ ನೋಡ್ರಿ ಹತ್ತಿರ ಹಳ್ಳಕ್ಕೆ ಅಯ್ಯ ಎಷ್ಟು ಚಂದ ತಡೆಗೊಡಿ ಅದು ನೋಡಿ ಹೌದಲ್ಲ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರಲಿಕ್ಕೆ 6:30 ಆಗಿತ್ತು. ಮಕ್ಕಳೆಲ್ಲ ನಮ್ಮಲ್ಲಿ ದೋಸೆ ತಿಂದು ನಂತರ ಓದಲಿಕ್ಕೆ ಬಂದಿದ್ದರು. ಆವಾಗ ಅವರಿಗೆ ನಾನು ಚಿತ್ರ ಬಿಡಿಸೋಕೆ ಕೊಟ್ಟಿದ್ದೆ, ಅಂದರೆ ಈಶ್ವರಲಿಂಗದ್ದು 5 ಜನಕ್ಕೂ ಕೊಟ್ಟಿದ್ದೆ. ಅದನ್ನು ಲೈಬ್ರರಿಲಿ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಮಕ್ಕಳು ಪೆನ್ಸಿಲ್ ತಗೊಂಡು ಹೋಗಲಿಲ್ಲಾಗಿತ್ತು. ಅದಕ್ಕೆ ಮನೆಗೆ ಬಂದು ಬಿಡಿಸೋಕೆ ಕೊಟ್ಟಿದ್ದೆ. ಬಿಡಿಸ್ತಿದ್ದಾರೆ ನೋಡಿ ಈಗ. ನವ್ಯ ನೋಡಿ ಎಷ್ಟು ಚಂದ ಬಿಡಿಸೋದು ಚಿತ್ರನ. ಅವಳಿಗೆ ಸ್ಕೂಲಲ್ಲಿ ಅಂದರೆ ಹೈಸ್ಕೂಲಲ್ಲಿ ಚಿತ್ರಕಲೆ ಕ್ಲಾಸ್ ಅದೆಯಂತೆ, ಹಾಗಾಗಿ ಚಂದ ಬಿಡಿಸ್ತದೆ, ಚಂದ ಶೇಡಿಂಗ್ ಮಾಡೋದು ನವ್ಯ. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.